ಅಯ್ಯ ಇವತ್ತು ಏನು ಸ್ಪೆಷಲ್? ಇವತ್ತೇ ತರಲೆ ಮೀನಿನ ಹತ್ತ. ಅಯ್ಯ ತಾರ್ಲೆ ಮೀನು ಕಟ್ ಮಾಡಾಗಿದೆ ಅನಿಸ್ತದಲ್ಲ? ಹೌದು, ಕಟ್ ಮಾಡಿ ತೊಳೆದಾಗಿದೆ. ಈಗ ಅದಕ್ಕೆ ಏನು ಮಾಡ್ಬೇಕೀಗ? ಈಗ ಮಸಾಲೆ ರುಬ್ಬ ಹಾಕ್ಬೇಕು. ಅದಕ್ಕೆ ಖಾರ ರುಬ್ಬ ಹಾಕ್ಬೇಕು. ಹೌದಾ, ಎಂಥ ಖಾರ ಹಾಕ್ತೀವಿ ಈಗ? ಅದಕ್ಕೆ ಏನೇನು ಮಸಾಲೆ ಅಯ್ಯ? ಮೆಣಸು, ಹಾಂ ಹುಳಿ, ಹಾಂ ಬೆಳ್ಳುಳ್ಳಿ, ಕೊತ್ತಂಬರಿ, ಹಳದಿ ಹಿಟ್ಟು. ಸರಿ, ಇದಿಷ್ಟು ಈಗ ರುಬ್ಕೊಳ್ಬೇಕಲ್ಲ ಅಲ್ಲ? ಹೌದು. ಸರಿ, ರುಬ್ಕಾಯಿಗೆ ಖಾರ ಇಷ್ಟು ಗಟ್ಟಿ ಮಾಡಿ ರುಬ್ಕೊಳ್ಬೇಕು. ಈಗ ಮೀನು ಹಾಕ್ಕೊಂಡು ಮಸಾಲೆ ಹಾಕುವ. ಉಪ್ಪು, ಸ್ವಲ್ಪ ಉಪ್ಪು ಹಾಕೊಳ್ಳುವ. ಆಮೇಲೆ ಮಸಾಲ ಹಾಕು. ಇದು ನೀರು ಹಾಕ್ಬಾರ್ದಲ್ಲ ಮಸಾಲೆಗೆ? ಇಲ್ಲ, ನೀರು ಹಾಕಬಾರ್ದು. ಅದರ ತನ್ನಷ್ಟಕ್ಕೆ ನೀರು ಹಾಕ್ತದೆ ಸ್ವಲ್ಪ. ಇಷ್ಟೇ ಗಟ್ಟಿ ಕಲಸಿಟ್ಬಿಟ್ರೆ ಆಯ್ತಲ್ಲ? ಹಾಂ, ಗ್ಯಾಸ್ ಮೇಲೆ ಇಟ್ಬಿಟ್ರೆ ಆಯ್ತು. ಈಗ ಅರಿಶಿನೆಲೆ ಹಾಕಿದ್ರೆ ಚೆಂದ ಪರಿಮಳ ಬರ್ತದೆ. ಅರಿಶಿನೆಲೆ ಇಲ್ಲ, ಹೇಗೆ ಮಾಡೋದು ಹೀಗೆ. ಈಗ ಸ್ಟೋವ್ ಮೇಲೆ ಇಡುವ. ಇದೆಷ್ಟೊತ್ತು ಬೇಕಾಗ್ತದೆ ಬೇಯೋಕ್ಕೆ? 10 ನಿಮಿಷ. ಸರಿ, ಓಪನ್ ಆಗಿ ಇಟ್ಟು ಬೇಯಿಸ್ಬೇಕೇನಲ್ಲ? ಇಲ್ಲ, ಈಗ ಸ್ವಲ್ಪ ಮುಚ್ಚಬೇಕು, ಆಮೇಲೆ ಓಪನ್ ಮಾಡಬೇಕು. ಓಪನ್ ಮಾಡಿ ಸಣ್ಣ ಉರಿ ಮೇಲೆ ಇಡಬೇಕು. ಎಷ್ಟು ನಿಮಿಷ? ಮತ್ತೊಂದು 5 ನಿಮಿಷ. ಮತ್ತೊಂದು 5 ನಿಮಿಷ. ಈ ಥರ ನೀರೆಲ್ಲ ಆರಬೇಕಲ್ಲ? ಸರಿ, ತಾರ್ಲೆ ಮೀನಿನ ಹತ್ತ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡೋಣ. ಸರಿಯಾಗಿ ಬೆಂತೀವಿ, ಸಾಕು, ಇಷ್ಟ ಆದರೆ ಸಾಕು. ತಾರ್ಲೆ ಮೀನಿನ ಹತ್ತ ರೆಡಿಯಾಗಿದೆ. ಇದನ್ನೀಗ ಸರ್ವ್ ಮಾಡೋಣ. ತಾರ್ಲೆ ಮೀನಿನ ಹತ್ತ ಹುಳಿ ಖಾರ ಹಾಕಿದ್ದು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ. ಅಮ್ಮ ಮಾಡಿದ ತಾರ್ಲೆ ಮೀನಿನ ಹತ್ತ ತುಂಬ ರುಚಿಯಾಗಿದೆ. ನೀವು ಸಹ ಇದೇ ಥರ ಮಾಡಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ. ಮತ್ತು ಮುಂದಿನ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.